ಇಲ್ಲ ನಂಗೆ ಮರ್ತೇ ಹೋಗಿತ್ತು. ಬಾಣ, ಹೌದೌದು. ಬಟ್ ನಿಂಗೆ ನೆನಪಿತ್ತ ಅದು? ಸೊ ಹಂಗಾಗಿ ನನಗೂ ನೆನಪಿದೆ. ಮೂರು ಮುಕ್ಕಾಲಿಗೆನಾ? ನಾವು ಮನೆ 9:00 ಹೋಗ್ತೀವಿ. ಇದು ಕಲ್ಲಿನಲ್ಲ, ನೀರೇನಾದ್ರು ಬೇಕು? ಬಾಯಕ್ಕೆ ಆಗ್ತದೆ. ಪಾಡಿ ಬರೋಣ. ನಾನು ಹೇಳಿದ್ನಲ್ಲ, ಇಲ್ಲೇ ಬರುತ್ತೆ ರೈಟಲ್ಲಿ ಬಂದಿದೆ ಲೈನ್ ಎರಡು. ಇಲ್ಲ ಮಸ್ತಿದೆ. ಸಿಂಗ ಅವ್ರು ಕರೆಕ್ಟಾಗಿ ಬರ್ತಿದ್ದಾರೆ ಅವರು. ಹೌದು, ಇಲ್ಲ ಅಮ್ಮ, ಹೌದು ನೋಡಿ. ಫಾರಿನ್ ನೋಡಿ ಯಾರನ್ನೂ ಕೇಳಲ್ಲ. ಮ್ಯಾಪ್ ಲೊಕೇಶನ್ ಕೊಟ್ಟಿರ್ತಾರ, ಬೈಕ್ ತಗೋಬಿಟ್ರೆ ಸುಮ್ಮನೆ ಲೊಕೇಶನ್ ಕೊಡ್ತಾ. ಚಾ ಕುಡಿದ್ರಾ? ಏನಿದು ಪ್ರೊಟೆಕ್ಟೆಡ್ ಹಾಕಿಲ್ಲ. ವರ್ಷದ ಹಿಂದಿನ ವ್ಯಕ್ತಿನೂ ಇದ್ದಾರೆ ಒಳಗೆ. ಚಿಂತಾಮಣಿ 170, ವಾಮಪಾದ 170. ಏನು 50. ಓ ಅಪ್ಪಿ ಇದೆ ಅನ್ಸುತ್ತೆ. ದೇವಾಲಯಗಳು ಕಮ್ಮಿ ಬಂದರೆ ಇದು ಕಾಶಿ ಅದಕ್ಕೆ ಬಂದವು. ಅದಾದ್ಮೇಲೆ ಅದಕ್ಕಿಂತ ಫಸ್ಟ್ ಮಠ ಅದೇ ಪಾದಕ್ಕೆ ಅಂದ್ರೆ ಪುನಃ ಅಂದ್ರೆ ಬೇರೆ ಸರಿ ಉಲ್ಟ ನೆಕ್ಸ್ಟ್ ಮೇಲೆ ಏನಾದರೂ ಅಂತಲ್ಲ. ಮುಡಿ
ಇದು ಮತ್ತೆ ಮನೆ ಎದುರುಗಡೆ ಅಣ್ಣ ಇದು ಎಲ್ಲೋಗುತ್ತೆ ದಾರಿ ಕೆಳಗೆ ಹೋಗಲ್ವಾ? ಅದು ಪಿಲ್ಲರ್ ಇದೆಯಲ್ಲ, ಪಿಲ್ಲರ್ 64 ಹಿಂಗೆ ಹೋಗಿ ಹಿಂಗೆ ಸ್ಟ್ರೇಟ್ ಹೋಗ ಇಲ್ಲಿ ದಾರಿ ಬರ್ತಾ ರೈಟ್. ಹೌದಾ? ಎಷ್ಟು ದೂರ ಹೋಗ್ಬೇಕಲ್ಲ? ಇಲ್ಲ ಅಣ್ಣ ಲೈಟ್ ಕಂಬ ಕಾಣ್ತಾ ಎರಡಾದ್ಮೇಲೆ 64 ಮಂಟಪ ಪಿಲ್ಲರ್ 64 ಪಿಲ್ಲರ್ಸ್. ಹಿಂಗೆ ಸ್ಟ್ರೇಟ್ ಆಗಿ ರೈಟ್ ತಗೋಣ. ಹುಡುಗ ಇದಾನಲ್ಲ ಆ ಹುಡುಗ ಅಲ್ಲಿ ಗಾಲಿ ತಗೊಂಡ್ರು ಒಬ್ಬರು ಸರಿ, ಅಲ್ಲಿ ಒಬ್ಬ ಕಸ ಬಂದ್ರು ಹಂಗೆ ರೈಟ್ ತಗೋ. ಓಕೆ ಮಾ, ಥ್ಯಾಂಕ್ಸ್. ಇಲ್ಲಿ ಬಂದಿಲ್ಲ ನಾವು, ಆಚೆಯಿಂದ ಬಂದಿಲ್ಲ. ಬಾಯ್. ಜೊತೆ ಏನು ತಿಂತಿದೆಯೋ? ಅಮ್ಮ ಚಾ ಕುಡಿದ್ರಾ? ಕ್ಯೂಟಿ ಎಷ್ಟು ಚೆನ್ನಾಗಿದೆ ನಾಡ. ಆಂಜನೇಯ ಸ್ವಾಮಿ. ಇನ್ನೊಂದು ಬಟ್ ಇನ್ಫಾರ್ಮೇಶನ್ ಚಾಟ್ ಎಲ್ಲೂ ಹಾಕಿಲ್ಲ ನೋಡು.
ಓ 64 ವಿದ್ಯೆಗಳು ಅವ್ರಿಗೆ ಬರ್ತಿತ್ತು ಅನ್ನೋ ಕಾರಣಕ್ಕೆ 64 ಕಂಬಗಳನ್ನಿಟ್ಟು ಮಂಟಪ ಕಟ್ಟಿ ಇಲ್ಲಿ ಸಮಾಧಿ ಮಾಡಿರೋದು. ಎಕ್ಸಾಕ್ಟ್ಲಿ ಎಲ್ಲಿ ಪ್ಲೇಸ್ ಇದರಲ್ಲಿ ಸಮಾಧಿ ಮಾಡಿರೋದು? ನಮಗೆ ಗೊತ್ತಿಲ್ಲ, ದೊಡ್ಡವರಿಗೆ ಗೊತ್ತಿಲ್ಲ. ಹಾ 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 ಓಕೆ. ಗುರುಗಳು ಇರ್ತಾರ ಸಣ್ಣವರು, ಅವ್ರ 9 ಗುರುಗಳ ಜೀವ ಸಮಾಧಿ ಅಂತ ಅಲ್ಲೇ ಅಲ್ಲಿ ದೊಡ್ಡ ಗುಡ್ಡ. ಹಾ 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 ಬೆಟ್ಟ. ಅಲ್ಲಿ ಅದರಿಂದ ಇದೇನು ಅಲ್ಲಿ ಇನ್ನೊಂದು ಕಾಣ್ತಿದೆಯಲ್ಲ? ಅದು ಚಿಂತಾಮಣಿ ಹೋಗಿ ಬಂದ್ರೆ ಹಾ ಹೋಗಿ ಬಂದ್ವಿ. ನಿಮ್ಮ ಫ್ರೆಂಡ್ ಒಬ್ಬ ಸಿಕ್ಕಿದ್ದ ಅಲ್ಲಿ? ನಿಮ್ಮ ಫ್ರೆಂಡ್ ಒಬ್ಬ ಸಿಕ್ಕಿದ್ದ? ಎಷ್ಟು ಜನ ಇದ್ದಾರೆ ಹೇಳಿ? ಫ್ರೆಂಡ್ಸ್ ಹೆಸರು ಹೇಳಿ, ನೀನು ಹೇಳ್ತೀನಿ ನಾನು. ನಿನ್ನ ಫ್ರೆಂಡ್ಸ್ ಹೆಸರು ಹೇಳಿ, ನಾನು ಹೇಳ್ತೀನಿ ಯಾರು ಅಂತ. ಏನಪ್ಪ ಅವನ ಹೆಸರು? ಬಾಲರಾಜ್. ಗೊತ್ತಾ ಬಾಲರಾಜ್? ಬಾಲರಾಜ್ ಅಂತ ಒಬ್ಬ ಇದ್ದ. ಕೃಷ್ಣ ದೇವರಾಯರ ಸಮಾಧಿ ಯಾವುದೇ ಒಂದು ಇನ್ಫಾರ್ಮೇಶನ್ ಇಲ್ಲ ಇಲ್ಲಿ. ಇಲ್ಲಿ ಬರೋದಕ್ಕೆ ದಾರಿ ಅಂತೂ ಇಲ್ವೇ ಇಲ್ಲ, ಪ್ರೊಫೆಷನಲ್ ದಾರಿನೂ ಇಲ್ಲ. ಹೋಗ್ಲೇ ಅಲ್ಲೆಲ್ಲಾದ್ರೂ ಒಂದು ಬೋರ್ಡ್ ಹಾಕಿದಾರ ಅಟ್ಲೀಸ್ಟ್ ಹೋಗೋದಕ್ಕೆ ದಾರಿ ಅಂತ ಹೇಳ್ಬಿಟ್ಟು ಅಂತ, ಅದೂ ಇಲ್ಲ. ಅಲ್ಲಿ ಊರವ್ರನ್ನೇ ಕೇಳ್ಕೊಂಡು ಬಂದ್ವಿ. ಈ ಜಾಗದಲ್ಲಿ ಶ್ರೀಕೃಷ್ಣ ದೇವರಾಯರಿಗೆ 64 ವಿದ್ಯೆಗಳು ಬರ್ತಿತ್ತು ಅನ್ನೋ ಕಾರಣಕ್ಕೆ 64 ಪಿಲ್ಲರ್ನ ಹಾಕಿ ಈ ರೀತಿಯಾದಂಥ ಒಂದು ಒಳ್ಳೆ ದೊಡ್ಡ ಮಂಟಪನ ಕಟ್ಟಿದ್ದಾರೆ. ಜೊತೆಗೆ ಅವ್ರನ್ನ ಇಲ್ಲೇ ಸಮಾಧಿ ಮಾಡಿದರೆ ಹೆಚ್ಚು ಅಂದರೂ ನನ್ನ ಪ್ರಕಾರ ಮಧ್ಯ ಜಾಗದಲ್ಲಿ ಮಾಡಿರ್ತಾರೆ. 2, 4, 6, 8 ಟೋಟಲ್ ಒಂದು ಸಾಲಲ್ಲಿ 8 ಇದೆ. 1, 2, 3, 4, 5, 6, 7, 8 8 ಇಂಟು 8 ಚಿತೆಗೆ ಹಾಕ್ಬಿಟ್ಟು ಮೋಸ್ಟ್ಲಿ ಈ ಪ್ಲೇಸಲ್ಲಿ ಇರ್ಬೋದು, ಈ ಪ್ಲೇಸಲ್ಲಿ. ಬಟ್ ವಿಪರ್ಯಾಸ ಅಂತ ಹೇಳಿದ್ರೆ ಇಲ್ಲಿ ಯಾವುದೇ ಅಲಂಕಾರಗಳಿರ್ಬೋದು, ಅಟ್ಲೀಸ್ಟ್ ಒಂದು ವಿಶೇಷ ಗುರುತು ಅನ್ನೋದು ಏನು ಸಹ ಇಲ್ಲ. ಅದೇ ಒಂದು ದುರ್ದೈವ ಇಲ್ಲಿ ಗೊತ್ತಾಗುತ್ತೆ. ಮುಳುಗೋಗುತ್ತಾ? ಮಳೆ ಬಂದ್ರೆ ಎಲ್ಲ ಫುಲ್ ಮುಳುಗುತ್ತೆ. ಅಲ್ಲ ಅಲ್ಲಿ ಡ್ಯಾಮ್ ಬಿಟ್ಟಿರ್ತಾರೆ ನೀರು, ಅಲ್ಲಿ ಎಲ್ಲ ಫುಲ್ ಮುಳುಗೋಗ್ತದೆ. 6 ತಿಂಗಳದ ಕಸ ಕಡ್ಡಿ ಎಲ್ಲ ಅಲ್ಲಿ ಅದ ಮಾಡೋದು. ಹಾ ಹಾ ಓಕೆ. ಓ ಡ್ಯಾಮ್ ಇಂದ ನೀರು ಬಂದ್ರೆ ಇದು ಫುಲ್ ಮುಳುಗೋಗುತ್ತೆ ಅಲ್ವಾ? ಈ ತರ ಎಲ್ಲ ತುಂಬಿಕೊಳ್ಳುತ್ತೆ ಕಸ ಹುಳೆಲ್ಲ. ಮತ್ತೆ ಎಲ್ಲಿ ನಿಮ್ಮನೆ? ಆಗೈತಾ? ಏನ್ ಅನ್ಸುತ್ತೆ ನಿಮ್ಗೆ ಹಂಪಿ ನೆನ್ಸ್ಕೊಂಡ್ರೆ? ಹಂಪಿಲಿ ಹುಟ್ಟಿದ್ರಲ್ಲ ನೀವು? ಮತ್ತೆ ಇಲ್ಲೇ ಹುಟ್ಟೋಣ. ಅದೇ ಕಣೋ, ಇಲ್ಲೇ ಹಂಪಿ ಪಕ್ಕದಲ್ಲೇ ಬಿಡು, 2 ಒಂದೇ ಅಲ್ವಾ ಆಲ್ಮೋಸ್ಟ್. ಖುಷಿ ಆಗುತ್ತಾ? ಏನೇನ್ ತಿಳ್ಕೊಂಡಿದ್ಯಾ ಹಂಪಿ ಬಗ್ಗೆ? ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಏನ್ ತಿಳ್ಕೊಂಡಿದ್ಯಾ? ನಾವು ಇದ್ದಿದ್ವಿ ಅಣ್ಣ ಇವ್ರಾಗ ಒಂದ್ 2 ವರ್ಷ ಆತ್ ಬಂದಷ್ಟೇ. ಅಲ್ಲ ಪರವಾಗಿಲ್ಲ, ನೀನ್ ಯಾವಾಗಾದ್ರೂ ಬಾ. ನಿಮ್ಮ ಊರಿನ ಇತಿಹಾಸದ ಬಗ್ಗೆ ಏನ್ ತಿಳ್ಕೊಂಡಿದ್ಯಾ? ಚಿಂತಾಮಣಿ ಒಂದ್ ಅರ್ಧ ಗೊತ್ತೈತಿ, ಇದು ಒಂದ್ ಅರ್ಧ. ಚಿಂತಾಮಣಿಲಿ ಏನ್ ಗೊತ್ತು? ಅಲ್ಲಿ ರಾಮ ವಾಲಿ ಸುಗ್ರಿ ಇದು ಯುದ್ಧ ಮಾಡಿದ್ ಗೊತ್ತೈತಿ. ಎಲ್ಲಿ ಯುದ್ಧ ಮಾಡಿದ್ರು ಆಕ್ಚುಲಿ? ಆ ಗುಡ್ಡ ಐತಲ್ಲ ಅಲ್ಲಿ, ಅಲ್ಲಿ ದೇವಸ್ಥಾನ ಕಾಣ್ತಿತ್ತಲ್ಲ, ಹೌದೌದು, ಅಲ್ಲಿ ಯುದ್ಧ ಮಾಡಿದ್ ಗೊತ್ತೈತಿ. ಮತ್ತೆ ಪಂಪ ಸರೋವರ, ಆಂಜನೇಯ ಬೆಟ್ಟ, ದುರ್ಗಾದೇವಿ, ಅಷ್ಟೇ. ಸಾಕಷ್ಟು ಅದಾವ ಅಣ್ಣ, ಅವು ನೆನಪು ಬರವು ಜಗ್ಗದಾವ. ಅಂದ್ರೆ ಮರ್ತೋಗೋ ರೇಂಜಿ ಕಲ್ತು ಬಿಟ್ಟಿದ್ಯಾ ಅಥವಾ ಕಲ್ತ ಮ್ಯಾಗೆಲ್ಲ ಮರ್ತೋಗ್ತಿದಾವ? ಮಸೂಳಿ ಗುಟ್ಟ ಜಗ್ಗದಾವ. ಒಂದು ಕಾಣಿಸಲ್ವಲ್ಲ? ಮೊನ್ನೆ 5-6 ದಿವಸ ಪಾರ್ಟಿ ಮಾಡಕ್ ಹೋಗಿವಿ, ಅನ್ನ ಮಾಡಿವಿ, ಅಲ್ಲಿ ಇಟ್ಟಿವಿ, ಚಿಕನ್ ಮಾಡ್ಕೊಂತ ಹೆಂಗ್ ತಿರ್ಗಿ ಮುಂಚೆ ಮಸೂಳಿ ಬಾಗಲಾಗ ಬಂದಿತ್ತು, ಆ ಡಬರ್ ಹಿಡ್ಕೊಂಡು ರೆಡಿಯಾಗಿ ಒಂಚೂರು ಕೊಟ್ಟಿದ್ರು ತಿನ್ಕೊಂಡು ಹೋಗಿರೋದು ಪಾಪ. ಚಿಕನ್ ಮಾಡಿದ್ರ ಅಂತ ಬಂದಿದೆ ಅದು. 1-2 ಪೀಸ್ ಕೊಟ್ಟು 1-2 ರೂಪಾಯಿ ಇಸ್ಕೊಂಡಿದ್ರೆ ಆಗೋಗಿರೋದಪ್ಪ. ಕೊಡ್ರಲ್ಲಿ ಅಂಗಡಿಯಿಂದ ತಂದಿರೋದು 200 ರೂಪಾಯಿ ಚಿಕನ್ ಆಗಿದೆ, ಕೊಡ್ರಲ್ಲಿ 20 ರೂಪಾಯಿ. ಹಾ ಮತ್ತೆ ಹೇಳತ್ತಾನೆ ಅವ್ನಿಗೆ ರೇಟ್ 250 ರೂಪಾಯಿ ಆಗಿತ್ತು, ಪುಕ್ಸಟ ಕೊಡಕ್ಕಾಗಲ್ಲ, ಕೊಡಿಲಿ 20 ರೂಪಾಯಿ ಅಂತ ಕೇಳ್ಬೇಕು ತಾನೆ. 1-2 ಪೀಸ್ ಕೊಟ್ಟು ಅದೆಲ್ಲಿ ಹಿಡ್ಕೊಂಡು ಹೋಗ್ತಾವ, ಹಿಡ್ಕೊಂಡೋಗಿ ಮತ್ತೆ ವಾಪಸ್ ತಡಕ್ ಬಿಡುತ್ತೆ. ಥ್ಯಾಂಕ್ಸ್ ಚಿನ್ನ. ಹಸುಗಳು ಹೊಡ್ಕೊಂಡೋಗಲ್ಲನಾ? ಹೊಡ್ಕೊಂಡೋಗ ಪರವಾಗಿಲ್ಲ, ಬೇರೆಯವ್ರು ನಿಮ್ಮನೆ ತಗೊಂಡೋಗಿಲ್ಲ. ನೀರ್ ಆಳಿಲ್ಲ ಬಿಡು. ಎಲ್ಲ ಫುಲ್ ಇರ್ತೈತಿ, ಮತ್ತೆ ಅದ್ರ ಗೊತ್ತ ನೀರ್ ಬರ್ತಿದ್ಮೇಲೆ ಅಲ್ಲೇ ಇರುತ್ತೆ, ಅಲ್ಲೇ ಇರ್ತೇವೆ ನಾವು ಕೊಟ್ಟು ಹೋಗಿಲ್ಲ. ದೇವರ ಮಹಿಮೆ.
ಏನೈತಪ್ಪ ನನಗೂ ಗೊತ್ತಿಲ್ಲ. ಇದು ಮೊಸರು ಗೊತ್ತೈತೆ ಅಲ್ಲಿ ಚಿತ್ರ ನೋಡಕ್ಕ ಅಲ್ಲಿ ಗೊತ್ತಾಗ ಗಲ್ಗಿ ಮಾಡ್ರ ಆ ಕಡೆ ಹೋಗ್ರ. ಇನ್ನು ದನ ಹೊಡ್ಕೊಂಡು ಹೋಗಿ ಬಂದಿದ್ದಲ್ಲ ಹಂಗೆ ಹೊಂಟಿ. ಯಾರು ಅಣ್ಣ ನಮ್ಮ ಯಾರು ಅಂದ್ರೆ ಹೊಡ್ಕೊಂಡು ಹೋಗೋ ಮನೆಗೆ, ನಿಮ್ಮ ಮನೆಗೆ. ಎರಡಾಯ್ತು. ಏನ್ ಚೆನ್ನಾಗಿ ಹೆಸರು? ಸೃಜನ್. ಸೃಜನ್. ಮತ್ತೆ ಏನ್ ಮಾಡ್ತಿದ್ಯಾ ಇವಾಗ? ಹಂಗ ಬೆಡ್ಡಿಗೆ ಬಂದಿದ್ದಣ್ಣ. ಹಾ. ಡ್ಯಾಡಿ ಕಳ್ಸಿದ್ದೆ. ಹಿಂಗೆ ದನ ಹೊಡೆಯೋದು ಅಂತ ಇದಕ್ಕೆ ಕೊಡೆ ಬಂದೆ. ಅಲ್ಲ ಏನು ಓದ್ತಾ ಇದೀಯಾ? ಸೆವೆಂತ್ ಸ್ಟ್ಯಾಂಡರ್ಡ್. ಎಲ್ಲಿ? ಇದು ಪ್ರೈಮರಿ. ಏನ್ ಹೋಗ್ಬೇಕು ಅನ್ಕೊಂಡಿದ್ಯಾ? ಆರ್ಮಿ ಹೋಗ್ಬೇಕು ಅನ್ಕೊಂಡಿದ್ದ. ಎಲ್ಲಿಗೆ? ಆರ್ಮಿ. ಆರ್ಮಿಗಾ? ಇದೆಲ್ಲ ಏನು? ಅಲ್ಲ ನೀನು ಇಷ್ಟು ಹೈಟ್ ಇದ್ರೆ ಆರ್ಮಿ ಕರ್ಕೋತಾರನು? ಮಂದಿ ನೀನು ಅಡ್ಡಾಡಕತ್ತೀಯ ಜಿಗಿಯೋದು ಬಿಟ್ಟು. ನನ್ನಷ್ಟಿದ್ರೆ ಕಣ್ಣು ಮುಚ್ಚಿ ಎಳ್ಕೊಂತಾರೆ ಕೈ ಹಿಡಿದೊಳಗೆ. ಅಲ್ಲ ನೋಡಿ, ಇಲ್ಲೊಂದು ಅತ್ಯಂತ ಪ್ರಮುಖವಾದ ಮಾಹಿತಿ ಇತ್ತು. ಇನ್ನೇನು ಹೋಗ್ತಾ ಇದ್ದೆ, ಜಸ್ಟ್ ಇದನ್ನ ನೋಡ್ಕೊಂಡು ಹೋಗೋಣ ಅಂತ ನಿಂತೆ. ವಿಜಯನಗರದಲ್ಲಿ ಎಷ್ಟು ಜನಸಂಖ್ಯೆ ಇತ್ತು ಅನ್ನೋದ್ರ ಬಗ್ಗೆ ಇದು ಕೆಲವು ವಿದ್ವಾಂಸರು ಅಂದಾಜಿಸಿದಂತೆ 15ನೇ ಶತಮಾನದ ಆರಂಭದಲ್ಲಿ ರಾಜಧಾನಿಯು ಅದರ ಸಮೃದ್ಧತೆ ಉತ್ತುಂಗದಲ್ಲಿತ್ತು ಎಂದು ಹೇಳಲಾಗಿದೆ. ವಿಜಯನಗರದಲ್ಲಿ 5 ಲಕ್ಷಕ್ಕಿಂತಲೂ ಹೆಚ್ಚಿನ ಜನಸಂಖ್ಯೆ ಇತ್ತು. ಆಗಿನ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿದ್ದ ಮೊದಲ ರಾಜ್ಯ ಅಂತ ಹೇಳಿದ್ರೆ ಅದು ಪೆಕಿಂಗ್ ರಾಜ್ಯದ ನಂತರ ವಿಜಯನಗರ ಪ್ರಪಂಚದಲ್ಲೇ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿದ 2ನೇ ರಾಜ್ಯ. ಆದರೆ ತಾಳಿಕೋಟೆ ಕದನದ ನಂತರ ರಾತ್ರೋರಾತ್ರಿ ಇಲ್ಲಿನ ಜನಸಂಖ್ಯೆ ಕ್ಷೀಣಿಸ್ತು. ಸಿಂಪಲ್, ಯಾವಾಗ ಯುದ್ಧ ಆಗಿ ರಾಜ ಸೋತ ಅಥವಾ ನಮ್ಮ ಸಾಮ್ರಾಜ್ಯ ಪತನಗೊಳ್ತು ಅಥವಾ ಸೋಲ್ತು ಅಂತ ಯಾವಾಗ ಗೊತ್ತಾಯಿತೋ ತಕ್ಷಣ ಜನ ಏನು ಮಾಡೋರು, ಭಯಭೀತಿ. ಯಾಕಂದರೆ ಏನು ಎಲ್ಲಿ ನುಗ್ತಾರಲ್ಲಿ ಇರೋದು ಧ್ವಂಸ ಮಾಡುವಂಥದ್ದೇ. ಇನ್ನು ಅವ್ರ ಕೈಗೆ ಜನಗಳು ಸಿಕ್ಕರೆ ಜನಗಳ ಕಥೆ ಏನಾಗಬಾರ್ದು. ಹಾಗಾಗಿ ರಕ್ಷಣೆ ನೀಡುವಂಥ ರಾಜನೇನಿಲ್ಲ ಅಂದಮೇಲೆ ಇನ್ನು ಸಾಮ್ರಾಜ್ಯ ಉಳಿಯೋದು ಹೇಗೆ, ಇನ್ನು ನಾವು ಬದುಕೋದು ಹೇಗೆ ಅಂತ ಹೇಳಿ ರಾತ್ರೋರಾತ್ರಿ ಜನ ಎಲ್ಲಿಗೆ ಬೇಕೋ ಅಲ್ಲಿಗೆ ಹೊರಟು ಬಿಟ್ರು. ಉದಾಹರಣೆಗೆ ಇತ್ತೀಚೆಗೆ ನೀವು ನೋಡಿರ್ಬೋದು ಇರಾನಲ್ಲಿ ಏನೇನಾಯಿತು ಅಂತ ನೀವು ನೋಡ್ಬೋದು. ಸೇಮ್ ಅದೇ ಥರನೇ ನೋಡಿದ್ರೆ ಇಲ್ವಾ, ಯಾವಾಗ ತಾಲಿಬಾನಿಗಳು ಆಕ್ರಮಣ ಮಾಡ್ಕೊಂಡ್ರು ಅಂತ ಗೊತ್ತಾಯಿತು, ಜನಗಳು ಹೇಗಂದ್ರೆ ಹಾಗೆ ಹೊರಡ್ಲಿಕ್ಕೆ ಶುರುವಾದರು. ಫ್ಲೈಟ್ ಮೇಲೆ ಹತ್ತಿದ್ರು, ಕೆಳಗಡೆ ಅಕ್ಕ ಪಕ್ಕ ಹೆಂಗೆ ಹುಚ್ಚರಾಗಿ. ನಮ್ಮೂರಲ್ಲಿ ಹೇಗೆ ನಾವು ಆಟೋಗಳಲ್ಲಿ ಏನೋ ಅಕ್ಕಪಕ್ಕ ಸೈಡ್ ಸ್ಟೆಪ್ಪಲ್ಲೆಲ್ಲ ನಿಂತು ಹೋಗ್ತೀವಿ, ಟಾಪಲ್ಲೆಲ್ಲ ಹೋಗ್ತೀವಲ್ಲ, ಆ ಥರದ ಪ್ರಯತ್ನ ಕೂಡ ನಡೆದಿತ್ತು. ಅದು ನೀವು ನೋಡಿದಿರಿ, ವಿಡಿಯೋ ಎಲ್ಲ ನ್ಯೂಸಲ್ಲಿ ಬಂದಿದೆ. ಇದು ಅದೇ ರೀತಿ ಆಗಿತ್ತು ಅಂತ. ವಿಜಯನಗರಕ್ಕೆ ಭೇಟಿ ನೀಡಿದ ಪೋರ್ಚುಗಲ್ಲಿನ ಡೊಮಿಂಗೋ ಫಯಾಜ್ ಹೇಳುವ ಪ್ರಕಾರ, ನಾನು ರೋಮ್ ನಗರಕ್ಕಿಂತಲೂ ಸುಂದರ ಮತ್ತು ವಿಶಾಲವಾದ ನಗರವನ್ನು ನೋಡುತ್ತಿರುವುದು ಬಹುಶಃ ವಿಜಯನಗರದಲ್ಲಿ. ನೋಡಿ, ಇದು ಸ್ವತಃ ಪೋರ್ಚುಗಲ್ನ ಒಬ್ಬ ಇತಿಹಾಸಕಾರ ಹೇಳ್ತಾನೆ, ಸ್ವತಃ ಬಂದು ಕಣ್ಣಾರೆ ನೋಡಿದಂಥವನು. ಅದನ್ನು ಆ ವ್ಯಕ್ತಿ ರೋಮನ್ನೂ ನೋಡಿದ್ದಾನೆ, ವಿಜಯನಗರವನ್ನೂ ನೋಡಿದ್ದಾನೆ. ಈ ನಗರದಲ್ಲಿ ಎಣಿಸಲಾರದಷ್ಟು ಜನರಿದ್ದಾರೆ ಮತ್ತು ನಾನು ಇದನ್ನು ಪದಗಳಲ್ಲಿ ಬಣ್ಣಿಸಲು ಸಾಧ್ಯವಿಲ್ಲ ಎಂದಿದ್ದಾನೆ. ಜೊತೆಗೆ ವಿಜಯನಗರದ ಪ್ರಮುಖ ಹಬ್ಬವಾದ ಮಹಾನವಮಿ ಅಥವಾ ದಸರಾ ಹಬ್ಬದ ಸಮಯದಲ್ಲಿ ಅತಿ ಹೆಚ್ಚಿನ ಜನಸಂಖ್ಯೆ ಇಲ್ಲಿ ಕಂಡುಬರುತ್ತಿತ್ತು ಎಂಬುದಾಗಿ ತಿಳಿಯುತ್ತದೆ. ಇದು ನಮ್ಮ ಹೆಮ್ಮೆಯ ಸಾಮ್ರಾಜ್ಯದ ಕತೆ. ಸೂರ್ಯ ಮುಳುಗುದ, ನಾವು ಮನೆ ಕಡೆ ಹೊಂಟಿದ್ದೀವಿ. ಹೋಗಬೇಕಾದ್ರೆ ಆನ್ ದ ವೇ ಇದು ನೋಡಿರಲಿಲ್ಲ, ಸೊ ಇದನ್ನು ನೋಡಿದೆ, ತುಂಬ ಖುಷಿಯಾಯಿತು.
ಪ್ರಪಂಚದ ಅತಿ ಹೆಚ್ಚು ಜನಸಂಖ್ಯೆ ಇದ್ದಂಥದ್ದು 15ನೇ ಶತಮಾನದಲ್ಲಿ ಪೆಕಿಂಗ್ ನಂತರ ನಮ್ಮ ವಿಜಯನಗರ ಸಾಮ್ರಾಜ್ಯ, ಅದು ನಮ್ಮ ಕರ್ನಾಟಕದಲ್ಲಿ ಹೆಮ್ಮೆ, ನಿಜವಾಗ್ಲೂ ತುಂಬ ದೊಡ್ಡ ಹೆಮ್ಮೆ ಇದು.